ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನೋಡಿ, ನಾನೊಂದು ಸುಂದರವಾದ ಸೀರೆ ಕುಚ್ಚನ್ನ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಕಾಟನ್ ದಾರನ ಉಪಯೋಗಿಸ್ಕೊಂಡು ಸೀರೆ ಕುಚ್ಚನ್ನ ಹಾಕ್ತಾ ಇದ್ದೀನಿ. ಹೇಗೆ ಹಾಕೋದು ಮತ್ತು ಯಾವ್ಯಾವ ಬೀಡ್ಸ್ ಉಪಯೋಗಿಸ್ಬೇಕು ಅನ್ನೋದನ್ನು ನೋಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ರೀತಿ ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು ನೋಡಿ, ಕಾಟನ್ ಆರೆಳೆ ದಾರ ಇರುತ್ತಲ್ಲ, ಅದನ್ನು ತಗೊಂಡು ಹೀಗೆ ನೀಡಲ್ ಹಾಕಿಟ್ಕೊಂಡಿದ್ದೀನಿ. ಮತ್ತು ಅದೇ ಸೇಮ್ ಕಲರ್ ದಾರನ ಒಂದು 10 ಎಳೆ ತಗೊಂಡ್ಬಿಟ್ಟು ಬಿಗ್ಗೈ ನೀಡಲ್ಗೆ ಹಾಕಿದ್ದೀನಿ. ಮತ್ತು ಇವಾಗ ಫಸ್ಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಸೇಮ್ ಡಿಸ್ಟೆನ್ಸಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ಕೇಲ್ ಅಥವಾ ಟೇಪ್ನ ಉಪಯೋಗಿಸ್ಕೊಂಡು ಮಾರ್ಕ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಫಸ್ಟ್ಗೆ ಆರೆಳೆ ದಾರ ಹಾಕ್ಕೊಂಡಿದ್ನಲ್ಲ, ಆ ನೀಡಲ್ನ ತಗೊಂಡ್ಬಿಟ್ಟು ಹೀಗೆ ಹಾಕ್ತಾ ಇದ್ದೀನಿ. ಹೀಗೆ ಹಾಕ್ಬಿಟ್ಟು ನೋಡಿ, ಈ ಬೀಡ್ಸ್ ಏನು ಫಸ್ಟ್ ತೋರಿಸಿದ್ನಲ್ಲ, ಆ ಬೀಡ್ಸ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನೋಡಿ, ಒಂದು ಗೋಲ್ಡನ್ ಕಲರ್ ಚಿಕ್ಕ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಮತ್ತು ಸೇಮ್ ಫಸ್ಟ್ ಹಾಕಿದ್ನಲ್ಲ, ಅದೇ ಬೀಡ್ಸ್ ಹಾಕ್ತಾ ಇದ್ದೀನಿ ಇವಾಗ. ಮತ್ತೊಂದು ಗೋಲ್ಡನ್ ಕಲರ್ ಬೀಡ್ಸು, ಮತ್ತೊಂದು ಫಸ್ಟ್ ಹಾಕಿದ್ನಲ್ಲ ಆ ಥರ ಬೀಡ್ಸು. ನೋಡಿ, ಇವಾಗ ಇಷ್ಟ ಹಾಕಿ ಆದಮೇಲೆ ನೋಡಿ, ದಾರನ ಹೀಗೊಂದ್ಸಲ ಹೀಗೆ ಇಟ್ಕೊಂಡ್ಬಿಟ್ಟು ಒಂದ್ಸಲ ಶೇಪ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಬಟ್ಟೆಗೆ ಸೂಜಿನ ಹಾಕಿಬಿಟ್ಟು ನಾಟ್ ಹಾಕ್ತಾ ಇದ್ದೀನಿ. ಟೈಟಾಗಿ ಬೀಡ್ಸ್ ಎಲ್ಲ ಆ ಕಡೆ ಈ ಕಡೆ ಆಗದೆ ಇರೋ ರೀತಿ ನಾಟ್ ಹಾಕ್ಕೋಬೇಕು. ನೋಡಿ, ಹೀಗೆ ಹಿಂದ್ಗಡೆ ತಿರ್ಸಿ ನಾಟ್ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನೋಡಿ, ಈ ಥರ ಎಕ್ಸ್ಟ್ರಾ ಥ್ರೆಡನ್ನ ಕಟ್ ಮಾಡಿಕೊಂಡು ಆಯಿತು. ಮತ್ತು ಅಲ್ಲಿ ಇಲ್ಲಿ ಮತ್ತು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಇದೇ ಥರ ಬೀಡ್ಸ್ನ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಬೀಡ್ಸ್ ಎಲ್ಲ ಹಾಕಿ ಆಯಿತು. ನೋಡಿ, ಇಲ್ಲೆಲ್ಲ ಮಧ್ಯಕ್ಕೆ ಇವಾಗ ಕುಚ್ಚನ್ನು ಕಟ್ಟಬೇಕು. ಇವಾಗ ನೋಡಿ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಲ್ಲೊಂದು ಕುಚ್ಚನ್ನ ಹಾಕ್ತಾ ಇದ್ದೀನಿ ನಾನು. ಕುಚ್ಚನ್ನ ನೋಡಿ, ಎಷ್ಟು ಉದ್ದ ಬೇಕು ಅಂತ ಅಷ್ಟು ಉದ್ದ ನೋಡಿಕೊಂಡು ನಾನು ಇಲ್ಲಿ ಕಟ್ ಮಾಡಿಕೊಂಡು ನಾಟನ್ನು ಹಾಕ್ತಾ ಇದ್ದೀನಿ. ನಾನು ಆಲ್ರೆಡಿ ನಾಟನ್ನೆಲ್ಲ ಹೇಗೆ ಹಾಕಬೇಕು, ಹೇಗೆ ಹಾಕಿದರೆ ನಾವು ಕಟ್ಟೋ ಕುಚ್ಚು ಪರ್ಫೆಕ್ಟಾಗಿ ನಿಲ್ಲತ್ತೆ ಅನ್ನೋದನ್ನು ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ. ಚೆಕ್ ಮಾಡಿ, ನಿಮಗೆ ನಾಟನ್ನು ಹೇಗೆ ಹಾಕಿದರೆ ಕರೆಕ್ಟಾಗಿ ಬರುತ್ತೆ ಅನ್ನೋದು ಗೊತ್ತಾಗತ್ತೆ. ನೋಡಿ, ನಾನಿಲ್ಲಿ ಹಿಂದೆ ತಿರುಗಿಸ್ಬಿಟ್ಟು ಗೋಲ್ಡನ್ ಥ್ರೆಡ್ನ
ಉಪಯೋಗಿಸಿ ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಈಗ ಒಂದ್ಸಲ ನೋಡಿ ನಾಟ್ ಹಾಕಿ ಆಯಿತು. ಇವಾಗ ಗೋಲ್ಡನ್ ಥ್ರೆಡ್ನು ಎಷ್ಟು ಉದ್ದ ಬೇಕು ಅಂತ ಅದೇ ಉದ್ದಕ್ಕೆ ಇಟ್ಕೊಂಡು ಅಷ್ಟು ದಾರನೂ ಸೇರಿಸಿ ಕುಚ್ಚನ್ನ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ದಾರ ಎಲ್ಲ ಒಂದೇ ಲೆವೆಲ್ಗೆ ಇರಬೇಕು, ಆವಾಗ ನಾವು ಹಾಕಿರೋ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಅದೇ ರೀತಿ ಮಧ್ಯ ಬೀಡ್ಸ್ ಹಾಕಿದ್ದೀನಲ್ಲ ಅದ್ರ ಮಧ್ಯಕ್ಕೆಲ್ಲ ಕುಚ್ಚು ಬರುತ್ತೆ. ನೋಡಿ ಇವಾಗ ಇಲ್ಲಿ ನಾನು ಸೇಮ್ ಅದೇ ರೀತಿಯಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೋಡಿ ಈ ಡಿಸೈನು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಅಂತ ಅಂದರೆ ನೀವು ಕಾಟನ್ ಥ್ರೆಡ್ ಉಪಯೋಗಿಸ್ತೀರಾ ಅಂತ ಆದರೆ ಕಾಟನ್ ಥ್ರೆಡ್ನ ಕಲರ್ ಹೋಗದೇ ಇರೋ ಅಂಥದ್ದನ್ನು ಚೂಸ್ ಮಾಡಿಕೊಂಡು ತಗೊಂಡು ಉಪಯೋಗಿಸ್ಬೇಕು. ಕಾಟನ್ ಥ್ರೆಡ್ನಲ್ಲೂ ಕುಚ್ಚು ಹಾಕೋದು ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಅದೇ ದಾರ ಒಂದು ಚೆಕ್ ಮಾಡಿಕೊಂಡ್ರೆ ಆಯಿತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ, ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. Until then, take care. Bye bye. Thank you for watching friends.